ಮಾಮ್, ನಾವೀಗ ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಏನು ಮಾಡ್ಬೋದು ಇದರಿಂದ ಹೊರಗಡೆ ಬರೋಕ್ಕೆ ಅಂತ ಯೋಚನೆ ಮಾಡಬೇಕು. ನಾವು ಮೈ ಮರ್ತು ಬಿಟ್ವಿ ವಿಜಯ್. ಅವನ ಆಸ್ತಿ ಎಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಖುಷಿಯಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಮರ್ತೇ ಬಿಟ್ವಿ. ಎಸ್ ಮಾಮ್, ಆ ಖುಷಿ ನಮ್ಮ ಕಣ್ಣಿಗೆ ಮಣ್ಣೆರಚ್ಬಿಡ್ತು. ಈ ವಿಷಯ ಏನಾದರೂ ಮೀಡಿಯಾ ಅವ್ರಿಗೆ ಗೊತ್ತಾಗಿ ನ್ಯೂಸ್ ಆದರೆ ಮುಗೀತು ನಮ್ಮ ಕತೆ. ದೊಡ್ಡ ಹೆಡ್ರಿಕೆ ಶುರುವಾಗ್ಬಿಡುತ್ತೆ. ಮೊದಲು ಈ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಆಗಬೇಕು. ಹಾಗಾಗಬೇಕು ಅಂದರೆ ಲಾಯರ್ ಹೇಳಿದ ಥರ ಆ ಭೂಮಿಕಾನ ಕರ್ಕೊಂಡು ಬಂದು ಸೈನ್ ಹಾಕಿಸ್ಬೇಕು. ಈ ಕೆಲಸ ಡಿಲೇ ಆದಷ್ಟು ಪ್ರಾಬ್ಲಮ್ ಆಗುತ್ತೆ, ಕಾಂಪ್ಲಿಕೇಟೆಡ್ ಆಗುತ್ತೆ. ಹೌದು ಮಾಮ್, ಆ ಪ್ರಾಬ್ಲಮ್ಮು ನನ್ನ ತನಕ ಬರೋದಕ್ಕೆ ಬಿಡಬಾರ್ದು ಅಂತ ಸುಮ್ಮನೆ ಇದ್ರೆ ಆಗಲ್ಲ ಜೈ. ನಾನು ಎಲ್ಲಿ ಸುಮ್ಮನೆ ಇದ್ದೀನಿ ಮಾಮ್, ನನ್ನ ಪ್ರಯತ್ನ ನಾನು ಪಡ್ತಾನೆ ಇದ್ದೀನಿ. ಇಷ್ಟು ಸಾಲದು ಜೈ, ನೀನು ಇನ್ನೂ ಸೀರಿಯಸ್ ಆಗಬೇಕು. ನೋಡು, ನೀನು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಸೈಡಲ್ಲಿಟ್ಟು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಅವ್ರನ್ನ ಹುಡುಕೋದು ನಿನ್ನ ಫುಲ್ ಟೈಮ್ ಕೆಲಸ ಆಗಿರಬೇಕು. ಇಲ್ಲಾಂದರೆ ಏನೂ ಆಗಲ್ಲ. ಇದು ನಮ್ಮ ಸರ್ವೈವಲ್ ಪ್ರಶ್ನೆ, ನಮ್ಮ ಅಸ್ತಿತ್ವದ ಪ್ರಶ್ನೆ, ನಮ್ಮ ಫ್ಯೂಚರೇ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಇದೆಲ್ಲ ತಲೆಯಲ್ಲಿಟ್ಕೊಂಡು ಹುಡ್ಕಕ್ಕೆ ಶುರು ಮಾಡು. ಯಾವುದೇ ಕಾರಣಕ್ಕೂ ಇದನ್ನು ಲೈಟಾಗಿ ತಗೋಬೇಡ. ಓಕೆ ಮಾಮ್. ಬಟ್ ಮಾಮ್, ಅವರು ಮನೆ ಬಿಟ್ಟೋಗಿ ಇಷ್ಟು ವರ್ಷ ಆಗಿದೆ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಲೂನ್ ಇಲ್ಲದೆ ಹೇಗೆ ಹುಡುಕ್ಸೋದು ಮಾಮ್? ಎಲ್ಲಿದ್ದಾರೋ, ಏನು ಮಾಡ್ತಿದ್ದಾರೋ? ಈ ಮಗು ಅಪ್ಪ ಅಮ್ಮ ಇದಾರಲ್ಲ, ಕಟ್ಟುಕರು ಕಣೋ, ಮನುಷ್ಯ ಅಲ್ಲ. ಇಂಥವ್ರಿಗೆ ಮದುವೆ ಮಕ್ಕಳು ಎಲ್ಲ ಯಾಕೆ ಹೋಗ್ಬೇಕು? ಅಪ್ಪ ಅಮ್ಮನ ಹೆಸರು ಕಳಂಕ. ಅವರು ಅವ್ರಿಗಿಂತ ಪ್ರಾಣಿಗಳೇ ಎಷ್ಟೋ ವಾಸಿ ಕಣ. ಮರಿ ಇದ್ರೆ ಸುತ್ತಮುತ್ತ ಯಾರನ್ನೂ ಬರಕ್ ಬಿಡಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೆ. ಅಪಾಯ ಅಂತಾದ್ರೆ ಫೈಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ನೋಡು, ಇಂಥ ಪುಟ್ಟ ಮಗುನ್ ಬಿಟ್ಟು ಹೋಗಿದಾರಲ್ಲ, ಅವ್ರ ಮನ್ಸಾದ್ರೆ ಹೇಗೋ ಬರುತ್ತೆ. ಗಿಳಿಯ, ನೀನು ಒಂದು ಮಗುನ ಕಳ್ಕೊಂಡಿದ್ಯಲ್ಲ, ಕಳ್ಕೊಳ್ಳೋ ನೋವೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ, ಇಷ್ಟೊಂದು ಮರಗ್ತಾ ಇದೆಯಾ. ಆದ್ರೆ ನಿನ್ ತರನೇ ಇರ್ಬೇಕಲ್ಲ ಎಲ್ರು. ಪ್ರಪಂಚ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಆಗ್ಬಿಟ್ಟಿದೆ ಕಣ. ಪ್ಲಾಸ್ಟಿಕ್ ಹೂವಿನ ತರ ನೋಡಕ್ ಮಾತ್ರ ತಳುಕು ಬಳುಕು, ಭಾವನೆಗಳು ಸತ್ತೋಗಿದೆ ಕಣ. ಅದ್ ಏನೇ ಇರ್ಲಿ ಆನಂದ, ಮೋಹ ಅಂತ ಒಂದ್ ಇರ್ಬೇಕಲ್ವೇನ? ಅವರು ಬೇರೆಯವ್ರ ಹತ್ರ ಹೇಗಾದ್ರೂ ನಡ್ಕೊಳ್ಳಿ, ಯಾರನ್ನ ಹೇಗ್ ಬೇಕಾದ್ರೂ ಟ್ರೀಟ್ ಮಾಡ್ಲಿ, ಸ್ವಂತ ತಾವ್ ಹೆತ್ತ ಮಗು ಅದಕ್ಕೆ ಹೀಗ್ ಮಾಡದ? ಅವ್ರು ಏನಾದ್ರೂ ನನಗೆ ಸಿಕ್ಕಿದ್ರೆ ಸೆಂಟ್ರ್ ರೋಡಲ್ಲಿ ಚರ್ಮ ಸುಲ್ದು ಬಿಡ್ತೀನಿ ಕಣ. ಅಷ್ಟು ಕೋಪ ಬರ್ತದೆ ನನಗೆ. ನೋಡ ಆ ಮಗು ಮುಖ ನೋಡೋ, ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡೋ. ಅದಕ್ಕೆ ತನ್ನ ಅಪ್ಪ ಅಮ್ಮ ಬಿಟ್ಟು ಹೋಗಿದಾರೆ ಅನ್ನೋದು ಗೊತ್ತಿಲ್ಲ, ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿದೆ. ಅದ್ರ ಏಜ್ ನೋಡೋ, ತನ್ನನ್ನ ತಾನು ಮ್ಯಾನೇಜ್ ಮಾಡ್ಕೊಳಕ್ ಆಗಲ್ಲ ಅಂತ ಪುಟ್ಟು ವಯಸ್ಸು. ಈ ವಯಸ್ಸಲ್ಲಿ ಬಿಟ್ಟು ಹೋಗಿದಾರಲ್ಲ. ನಾವು ಬಹಳ ಅದ್ಭುತವಾದ ಸಮಾಜದಲ್ಲಿ ಬದುಕ್ತಾ ಇದೀವಪ್ಪ. ಆ ಸುತ್ತಮುತ್ತ ಇರೋರ್ಗೆ ಯಾರಿಗೂ ಮನುಷ್ಯತ್ವನೇ ಇಲ್ಲ ಕಣೋ, ಯಾರು ಸಹಾಯಕ್ಕೆ ಬರಲ್ಲ ಅಂತಾರೆ. ಎಂತವ್ರ ಮಧ್ಯೆ ಬದುಕ್ತಾ ಇದೀವ, ಭಯ ಆಗತ್ ಕಣೋ. ಗೆಳೆಯ, ನೀನು ಓವರ್ ಎಮೋಷನಲ್ ಆಗ್ತಾ ಇದೀಯಾ. ಪ್ರಪಂಚದಲ್ಲಿ ಒಳ್ಳೆಯವರು ಎಷ್ಟು ಜನ ಇದಾರೋ, ಕೆಟ್ಟವರು ಅಷ್ಟೇ ಜನ ಇದ್ದಾರೆ. ಏನ್ ಮಾಡಕ್ಕಾಗಲ್ಲ, ಅವ್ರಗಳ ಮಧ್ಯೆ ಬದುಕಲೇಬೇಕು. ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಮಗುಗೇನೊಂದು ವ್ಯವಸ್ಥೆ ಮಾಡಿದ್ರಾಯ್ತು. ಬೊಂಬೆ ಕಂಡ್ರೆ ತುಂಬಾ ಇಷ್ಟನಾ? ಇಷ್ಟು ಚೆನ್ನಾಗಿದೆ ಪುಟಿ. ಐಸ್ ಕ್ರೀಮ್ ತಂದ್ಕೊಳ್ಳ? ಐಸ್ ಕ್ರೀಮ್ ತಿಂತ್ಯಾ? ಚಾಕ್ಲೇಟ್ ಏನ್ ಬೇಕು ಹೇಳ್ಕಂದ, ಕೊಡಿಸ್ತೀನಿ. ಪುಟಿ ಏನ್ ಇದೇನು ಇದು? ಆಗ್ಲಿಂದ ಮಾತಾಡ್ ನನ್ನ ಬಾಯಿ ಒಣಗೋಯ್ತು. ಇವಳಂತೂ ಯಾವ್ದಕ್ಕೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಏನಕ್ಕೆ ಹಿಂಗಿದಾಳ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಲ್ಲ ಕಣ. ಬೆಳಗ್ಗೆಯಿಂದ ಹಿಂಗೆ ಇದ್ದಾಳೆ. ಈಗ ಅವಳಿಗೆ ಶಕ್ತಿ ಇಲ್ಲ, ಅದಕ್ಕೆ ನಾನು ಅವಳಿಗೆ ಎಂತ ತಿಂಡಿ ತಂದಿದ್ದೀನಿ. ತಿಂದ ತಕ್ಷಣ ಎನರ್ಜಿ ಬರುತ್ತೆ, ಅವಾಗ ಮಾತಾಡ್ತಾಳೆ ಅಲ್ವಾ ಬಿಟ್ಟ? ಅದಕ್ಕೆ ಅವಳಿಗೆ ಎಂತ ಏನು, ಆಹಾ ಬಿಸಿ ಬಿಸಿ ಇಡ್ಲಿ, ಉದ್ದಿನ ವಡೆ. ತಗೋಬಿಟ್ಟ ತಿನ್ನು, ತಗೋಬಿಟ್ಟ.
ನಾನೇ ತಿನ್ನಿಸ್ಲಾ? ಅದು ಕರೆಕ್ಟ್, ನಾನೇ ತಿನ್ನಿಸ್ತೀನಿ. ತಗೋಬಿಟ್ಟ. ಚಟ್ನಿ ಹಾಕ್ಲಾ? ಸ್ವಲ್ಪ ತಿನ್ನು. ತಗೋ. ಇಡ್ಲಿ ಬೇಡವಾ? ಬೇರೆ ಏನಾದ್ರು ತಂದ್ಕೊಡ್ಲಾ? ಜ್ಯೂಸ್ ಕುಡಿತ್ಯಾ? ಹಾಲು ಅದು ತಂದ್ಕೊಡ್ಲಾ? ಏನ್ ಬೇಕು ಹೇಳ್ಬಿಟ್ಟ ತಂದ್ಕೊಡ್ತೀನಿ. ಯಾಕಿಷ್ಟೊಂದು ಹಠ ಮಾಡ್ತಾ ಇದೀಯಾ? ಎಷ್ಟೊತ್ತು ಅಂತ ಹಸ್ಕೊಂಡಿರ್ತೀಯ ಪುಟ್ಟ, ಸ್ವಲ್ಪ ಏನಾದ್ರು ತಿನ್ನು. ತಗೋ. ನಾನು ಆಗ್ಲಿಂದ ಇದನ್ನೇ ಕೇಳ್ತಾನೆ ಇದ್ದೀನಿ, ಯಾವುದಕ್ಕೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಒಂದು ಐಡಿಯಾ, ಅವಳಿಗೆ ಬೊಂಬೆ ಅಂದ್ರೆ ತುಂಬಾ ಇಷ್ಟ ಕಣೋ, ಅದನ್ನ ಕಿತ್ಕೋತೀನಿ. ಹೆಂಗ್ ರಿಯಾಕ್ಟ್ ಮಾಡ್ತಾನೆ ನೋಡ್ತಾ ಇದ್ದೆ. ಅಲ್ಬೇಡ ಸುಂದರಮ್ಮ, ಮಕ್ಕಳು ಕಳ್ಳ ಅನ್ಕೊಂಡ್ಬಿಟ್ಟಾರೆ ಯಾರನ್ನ. ಜೋರು ಮಳೆ ಹುಯ್ಯಕ್ ಮುಂಚೆನೆ ನಿಂತಂಗ ಆಗೋಯ್ತಲ್ಲಪ್ಪ ಸ್ವಾಮಿ. ಏನೋ ಇದು ರಿಯಾಕ್ಟ್ ಮಾಡ್ಲಿ ಅಂತ ಬೊಂಬೆ ಕಿತ್ಕೊಂಡ್ರೆ ಓವರ್ ರಿಯಾಕ್ಟ್ ಮಾಡ್ಬಿಟ್ಲಲ್ಲೋ ಅಮ್ಮ. ಬೇಡ ತಾಯಿ. ಗೆಳೆಯ, ಮೋಸ್ಟ್ಲಿ ಮಗುಗೆ ಮಾತು ಬರಲ್ಲ ಅನ್ಸುತ್ತೆ ಕಣ, ಅದಕ್ಕೆ ನಾವೇನ್ ಮಾತಾಡಿದ್ರು ರಿಯಾಕ್ಟೇ ಮಾಡ್ತಾ ಇಲ್ಲ. ದೇವ್ರು ನಿಜವಾಗ್ಲೂ ಕಟ್ಕಾಕಣ.